ಮೊದಲಿಗೆ ಈ ಒಂದು ಮುಳಬಾಗಿಲು ತಾಲೂಕು ಹೆಬ್ಣಿ ಗ್ರಾಮದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣ ಪ್ರೌಢಶಾಲೆಯಲ್ಲಿ ಉಚಿತ ಉಚಿತ ಸೈಕಲ್ ವಿತರಣಾ ಕಾರ್ಯಕ್ರಮಕ್ಕೆ ಬರಬೇಕಂತ ನಮ್ಮನ್ನು ಕೇಳಿದಾಗ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಮೊದಲಿಗೆ ಸಲ್ಲಿಸ್ತಾ, ಈ ಒಂದು ಶಾಲೆಯ ಬಗ್ಗೆ ನಾನೊಂದು ಸಣ್ಣದಾಗಿ ತಿಳ್ಕೊಂಡಿದ್ದೀನಿ. ಇದೇ ಹೆಬ್ಣಿ ಗ್ರಾಮದ ನಮ್ಮ ಅಧ್ಯಕ್ಷರ ತಂದೆಯವರಾದಂತಹ ಎಚ್ ನಾಗಪ್ಪ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಆ ಒಂದು ಹೋರಾಟಗಾರರ ನೆನಪಿಗೋಸ್ಕರ ಸರ್ಕಾರ ಅವರಿಗೆ ಪಿಂಚಣಿಯನ್ನು ಕೊಡ್ತಾ ಇತ್ತು. ಆ ಒಂದು ಅವ್ರಿಗೆ ಬರುವಂತ ಪಿಂಚಣಿಯಲ್ಲಿ ಆ ದಿನ ಈ ಒಂದು ಶಾಲೆಯನ್ನು ಕಟ್ಟಿ ಆ ಪಿಂಚಣಿಯಲ್ಲಿ ಬರುವಂತಹ ಆ ಪಿಂಚಣಿ ಹಣವನ್ನು ಒಂದು ಉಪಾಧ್ಯಾಯರಿಗೆ ಗೌರವಧನವಾಗಿ ಅವರು ಕೊಡ್ತಾ ಇದ್ರು. ಅಂತ ಒಬ್ಬ ಶ್ರೀಸಾಮಾನ್ಯರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಇಂಥ ಜನ ಸಿಗ್ತಾರೆ. ಈ ದಿನ ಅವರಿಗೆ ನನ್ನ ಶ್ರದ್ಧಾಪೂರ್ವಕ ಗೌರವ ನಮನಗಳನ್ನು ಈ ಒಂದು ಸಮಾರಂಭದ ಮೂಲಕ ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲಾ ಗಣ್ಯರು ಮಾತಾಡಿದ್ದಾರೆ. ನನ್ನ ಒಂದು ಎರಡು ಮಾತುಗಳನ್ನು ಆಡಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು, ಈ ಒಂದು ಅನುದಾನಿತ ಪ್ರೌಢಶಾಲೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಗೌರ್ಮೆಂಟ್ ಸ್ಕೂಲ್ ಅಂತ. ನಿಮಗೆ ಯಾವುದೇ ಇಲ್ಲಿ ಶುಲ್ಕ ಇಲ್ಲ, ಯಾವುದೇ ಒಂದು ಫೀಸ್ ಇಲ್ಲ. ಸರ್ಕಾರದಲ್ಲಿ ಏನು ಸೌಲಭ್ಯ ಇರುತ್ತೋ ಅದೇ ರೀತಿ ಸೌಲಭ್ಯವನ್ನು ಇಲ್ಲಿ ಕೊಡಲ್ಪಡುತ್ತೆ. ಆದ್ರೆ ಈ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಂತ ಅವರು ಕಡಿಮೆ ಒಂದು ಯಾವುದೇ ಒಂದು ಕೀಳರಿಮೆ ಭಾವನೆ ಪಡಬೇಕಂತ ಅವಶ್ಯಕತೆ ಇಲ್ಲ. ಈಗಿನ ಅನೇಕ ಜನರು ಪೋಷಕರು ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒಲವು ತೋರ್ತಾ ಹೋಗ್ತಾ ಇರ್ಬೋದು. ಆದ್ರೆ ಇಂಗ್ಲಿಷ್ಗಿಂತ ಕನ್ನಡ ಶಿಕ್ಷಣ ಎಷ್ಟು ಮಾತ್ರವೂ ಕಡಿಮೆ ಆಗದಂತ ಅಲ್ಲವೇ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಸಹ ಕನ್ನಡ ಮಾಧ್ಯಮದಲ್ಲಿ ಓದ್ದವರು. 1ನೇ ತರಗತಿಯಿಂದ 10ನೇ ತರಗತಿ PUC ಎಲ್ಲನೂ ಸಹ ಕನ್ನಡ ಮಾಧ್ಯಮದಲ್ಲಿ ಓದಿ ನಂತರ ಕಾನೂನು ಪದವಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ್ವಿ. ಯಾಕಪ್ಪ ಅಂತ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೆಲವರು ಕನ್ನಡ ಭಾಷೆ ಅಂದ್ರೆ ಕೀಳರಿಮೆ ನೋಡ್ತಾರೆ. ಎಂದಿಗೂ ಸಲ್ಲದದು. ಯಾಕಪ್ಪ ಅಂದ್ರೆ ಅನೇಕ ಈಗಾಗಲೇ ನಮ್ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹೇಳಿದ್ರು. ಎಷ್ಟು ಉದಾಹರಣೆಗಳಂದ್ರೆ, ಇದೇ ಒಂದು ನಮ್ಮ ಅಧ್ಯಕ್ಷರ ಅಣ್ಣನಾದಂತ HN ನಾಗಮೋಹನ್ ದಾಸ್ ಅವರು ಈ ಕರ್ನಾಟಕ ಉಚ್ಚ ನ್ಯಾಯಾಲಯದ ಜಡ್ಜ್ ಆದಂತವ್ರು. ಅವರು ನನಗೆ ಸುಮಾರು ಸಲ ಅವರ ಒಂದು ಕಾರ್ಯಾಗಾರದಲ್ಲಿ ನಾನಿದ್ದಾಗ ಅವ್ರು ಹೇಳ್ತಾ ಇದ್ರು, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ 35 ಕನ್ನಡ, ಇಂಗ್ಲಿಷ್ 35, ಗಣಿತ 35, ಸಮಾಜ ವಿಜ್ಞಾನ 35, ಇನ್ನು ಲಾಸ್ಟ್ ಉಳಿದಿರೋದು ಯಾವ್ದಪ್ಪ ಸಬ್ಜೆಕ್ಟು ಹಿಂದಿ, ಅದನ್ನು 35 ನಂದು ಅಂತ. ಆದ್ರೆ ಅವರು ಊಹಿಸಲಾರ್ದಂತ ಒಂದು ಎತ್ತರಕ್ಕೆ ಬೆಳೆದು ನಿಂತವರು. ಇದಕ್ಕೆ ಏನಪ್ಪ ಅಂದ್ರೆ ನಮ್ಮ ಶ್ರಮ ಬೇಕು. ಶ್ರದ್ಧಾಪೂರ್ವಕವಾಗಿ ನಮಗೆ ಕೊಟ್ಟಿದ್ದನ್ನು ನಾವು ಮನನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಯಾಕಪ್ಪ ಅಂದ್ರೆ ಈ ಒಂದು ಶಾಲೆಗೆ ಮೊದಲಿಗೆ ಮತ್ತೊಮ್ಮೆ ನಾನು ಹೇಳಕ್ ಇಷ್ಟಪಡ್ತೀನಿ, ಕಳೆದ ಶೈಕ್ಷಣಿಕ ಸಾಲಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು SLCಯಲ್ಲಿ ಪಡೆದಕ್ಕಾಗಿ ನನ್ನೆಲ್ಲ ಉಪಾಧ್ಯಾಯರವರಿಗೆ ನನ್ನ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಬೇಕಂತ ವಿಶೇಷವಾದ ಒಂದು ಅಂಶ ಏನಪ್ಪಾ ಅಂದ್ರೆ, ಖಾಸಗಿ ಶಾಲೆಗಳಲ್ಲಿ ಕಳಿಸುವಂತ ಪೋಷಕರು ಅವರ ಬ್ಯಾಕ್ ಗ್ರೌಂಡ್ ಏನಿರ್ತಪ್ಪ ಅಂದ್ರೆ, ಒಳ್ಳೆ ಶಿಕ್ಷಣ ಕೊಡುವಂತ ಬ್ಯಾಕ್ ಗ್ರೌಂಡ್ ಇರೋ ಟೀಚರ್ಸ್ ಇರ್ತಾರೆ. ಸಾಯಂಕಾಲ ಹೋದ ತಕ್ಷಣ ಮಗು ಏನ್ ಮಾಡ್ತಾ ಇದ್ದಾನೆ, ಹೋಮ್ವರ್ಕ್ ಬರ್ದಿದ್ಯಾ, ಇಲ್ಲ ಏನು ಅಪ್ಡೇಟ್ ಮಾಡಿದ್ಯಾ, ಎಲ್ಲ ಒಂದು ಮೇಲ್ವಿಚಾರಣೆ ಮಾಡ್ತಾರೆ. ಆದ್ರೆ ಈ ಶಾಲೆಯಲ್ಲಿ ಬರುವಂತ, ಈಗಾಗಲೇ ನಮ್ಮ ಸುಬ್ಬಯ್ಯ ಸರ್ ಹೇಳಿದ್ರು, ಏನು ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಗಡಿ ಭಾಗದಲ್ಲಿ ಬಡವರ ಮಕ್ಕಳು ಇಲ್ಲಿ ಬರ್ತಾರೆ ಅಂತ. ಅವ್ರಿಗೆ ಯಾವುದೇ ಮೇಲ್ವಿಚಾರಣೆ ಇಲ್ಲ. ಆದ್ರೆ ಎಲ್ಲಾ ಸಮಯದಲ್ಲೂ ಸಹ ನಿಮ್ಮನ್ನು ಮೇಲ್ವಿಚಾರಣೆ ಮಾಡುವಂತ ಒಂದು ಶಿಕ್ಷಕ ವರ್ಗ ಇದೆ ಅಲ್ವಾ, ಆ ಶಿಕ್ಷಕ ವರ್ಗದ ಒಂದು ಸಂತೃಪ್ತ ಏನು ಉಪಾಧ್ಯಾಯ ಬೋಧನೆಯಿಂದ ಆ ಒಂದು 100ರಷ್ಟು 100 ಫಲಿತಾಂಶ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಭೂಮಿ ಇದೆ, ಫಲವತ್ತಾದ ಭೂಮಿ. ಅದು ಫಲವತ್ತಾದ ಭೂಮಿಯಲ್ಲಿ ಬೆಳೆ ಬೆಳೆಯೋದು ದೊಡ್ಡ ವಿಚಾರ ಏನಲ್ಲ, ಎಂತವನು ಬೆಳೆ ಬೆಳಿತಾನೆ. ಬೋರ್ಡು ಭೂಮಿ ಇರತ್ತೆ, ಬೋರ್ಡು ಭೂಮಿಯಲ್ಲಿ ಬೆಳೆ ತೆಗೆಯುವಂಥದ್ದು ಅದೊಂದು ದೊಡ್ಡ ವಿಚಾರ. ಇಲ್ಲಿ ಸಹ ನಿಮಗೆ ಬ್ಯಾಕ್ ಗ್ರೌಂಡ್ ಪ್ರಾಥಮಿಕ ಶಿಕ್ಷಣದಲ್ಲಿ ಕನಿಷ್ಠ ಅಭ್ಯಾಸಗಳಿಂದ ಬಂದಿರ್ತೀರಾ. ಅಂತ ಒಂದು ವಿಚಾರದಲ್ಲಿ ಉಪಾಧ್ಯಾಯರು ವಿಶೇಷವಾದ ಗಮನ ಹರಿಸಿ ನಿಮಗೆ ಈ ಒಂದು 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತಂದ್ರೆ, ನಾನು ಈ ಒಂದು ವೇದಿಕೆಯ ಮೇಲೆ ಅವರನ್ನು ಶ್ಲಾಘಿಸಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮಕ್ಕಳೇ, ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ವಿಶೇಷವಾಗಿ 10ನೇ ತರಗತಿ ಮಕ್ಕಳು 8, 9, 10 ನೀವು ಓದುವಾಗ ಈಗ
ಏನು ಈಗಿನ ನೀವು ಬೇಸಿಕ್ ಅಡಿಪಾಯ ಏನಾಗ್ತಿರೋ ಮುಂದೆ ನಿಮ್ಮ ಜೀವನದಲ್ಲಿ ಅದು ನಿಮ್ಮ ನಿರ್ಧಾರ ಮಾಡುತ್ತೆ. ಯಾಕಂತ ಅಂತ ಹೇಳಿದ್ರೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನದೇ ನನ್ನ ಉದಾಹರಣೆ ಹೇಳ್ತೀನಿ. ನಾನು ಇದೇ ರೀತಿ ನಿಮ್ಮ ತರನೇ ನಂಗ್ಲಿ ಗ್ರಾಮದ ವರಸಿದ್ಧಿ ವಿನಾಯಕ ಅನುದಾನಿತ ಪ್ರೌಢಶಾಲೆಯಲ್ಲಿ ಓದಿ ಬಂದವನು. ನಾನು ಓದ ಕಾಲಕ್ಕೆ ಸರಿಯಾಗಿ ಆ ಕಾಲಕ್ಕೆ ನಮಗೆ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡೋರು, ನಮಗೇನು ಯಾವುದೇ ರೀತಿಯಂತ ಶ್ರೀಮಂತ ಕುಟುಂಬದಿಂದ ಬರಲಿಲ್ಲ. ಆದರೆ ತಂದೆ ತಾಯಿ ನಿರಂತರವಾಗಿ ನಮ್ಮನ್ನು ಗಮನಿಸ್ತಾ ಇದ್ರು. ಎಲ್ಲಿ ಹೋಗಿ ಬರ್ತಾನೆ ಹುಡುಗ, ಏನು ಮಾಡ್ತಾನೆ, ಎತ್ತ ಮಾಡ್ತಾನೆ ಅಂತ. ಈಗಿರುವಾಗ ನಾನು 10ನೇ ತರಗತಿಗೆ ಪ್ರವೇಶ ಹೋದೆ. ಒಂದು ದಿನ ನಮ್ಮ ಗ್ರಾಮದ ಇದರ ಮಕ್ಕಳೊಂದಿಗೆ ಗೋಲಿ ಆಟ ಆಡಕ್ಕೆ ಹೋಗಿದ್ದೆ. ಈ ಗೋಲಿ ಆಟ ಆಡಕ್ಕೆ ಹೋಗಿ ಸಾಯಂಕಾಲ 7 ಗಂಟೆ ಆಯ್ತು, ಮನೆ ಸೇರ್ಲಿಲ್ಲ. ತಂದೆ ತಾಯಿ ಹುಡುಕಾಟ ಮಾಡಿದ್ರು, ಎಲ್ಲಪ್ಪ ಮಗ ಎಲ್ಲೋದ್ನು ಅಂತ. ಎಲ್ಲಿ ಕಾಣ್ಲಿಲ್ಲ. ಆ ದಿನ ಯಾಕಪ್ಪ ಲೇಟ್ ಆಯ್ತು ಅಂದ್ರೆ ವಿಪರೀತ ಗೋಲಿ ಗೆದ್ಕೊಂಡ್ಬಿಟ್ಟಿದ್ದೀನಿ ಅವತ್ತು ನಾನು, ನಂದೇ ಆಟ ಎಲ್ಲ. ಸರಿ, ಈಗಾಯ್ತು, ಲೇಟ್ ಆಗಿ ಪಾಕೆಟ್ ತುಂಬಾ ಗೋಲಿಗಳು ಹಾಕೊಂಡಿದ್ದೀನಿ, 2 ಪಾಕೆಟ್ಗಳಿಗೆ ಬಂದೆ ಮನೆಗೆ. ತಂದೆ ಆ ಕಡೆಯಿಂದ ಬಂದ್ರು, ಸರಿಯಾದ ಒಂದು ಹುಣಸೆದು ಕೋಲ್ ತಗೊಂಡ್ ಬಂದ್ರು. 2 ಬಿಟ್ರು. ಫಸ್ಟ್ ಬಿಟ್ಟಿದ್ದೆ ನಮ್ಮ ಮನೆ ಹತ್ರ ಕಾಂಪೌಂಡ್ ಅಲ್ಲಿ ತೆಂಗಿನ ಮರಗಳಿತ್ತು. ಒಂದು ತೆಂಗಿನ ಮರಗೆ ನಾನು 2 ಕೈ ಹಿಂದಕ್ಕೆ ಹಾಕಿ ಒಂದು ಹಗ್ಗದಲ್ಲಿ ಕಟ್ಟಾಕಿದ್ರು, ಕೈ ಕಾಲು ಕಟ್ಟಾಕ್ಬಿಟ್ರು. ಕಟ್ಟಾಕಿದ್ದೆ. ನಮ್ಮ ತಾಯಿ ಬಂದು ಅಡ್ಡ ಬಂದ್ರೆ ನಮ್ಮ ತಾಯಿಗೆ ಒಂದು ಬಿದ್ದಿದ್ದೆ. ನನ್ನ ಕೈ ಕಾಲು ಕಟ್ಟಾಕಿದ್ದೆ. ನನ್ನ ಕೆಳಗಡೆ ಬೆಂಕಿ ತಗೊಂಬಂದು ಹಾಕಿ ಒಣಮೆಣಸಿನ್ಕಾಯಿ ಅದ್ರ ಮೇಲೆ ಹಾಕ್ಬಿಟ್ರು ಹೊಗೆ. ಉಸಿರಾಟ ಆಡಕ್ಕಿಲ್ಲ, ಹೊಡಿತಾ ಇದ್ದಾರೆ ನಮ್ಮ ತಂದೆ. ಹೋಗ್ತೀಯಾ, ಜೊತೆ ಸೇರ್ತೀಯ, ನೀನು ಓದ್ಬೇಕು, ನೀನೊಂದಿನ ವಿದ್ಯಾವಂತನಾಗ್ಬೇಕು ಅಂತ ನಾವು ಬಯಸಿ ಕೂಲಿ ನಾಲಿ ಮಾಡಿ ನಿಮ್ಮನ್ನು ಬಂದು ಸಾಕ್ತಾ ಇದ್ರೆ ನೀನು ಹೋಗಿ ಈ ರೀತಿ ಜೊತೆ ಸೇರ್ತೀಯನಪ್ಪ ಅಂತೇಳಿ ನಾನು ಹೊಡೆದ್ರು ಅವತ್ತು. ಆ ದಿನ ಹೊಡೆದಂತ ಏಟು ಈ ದಿನ ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿದೆ. ಮಕ್ಕಳೇ, ನಿಮ್ಗೆ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ಆ ದಿನ ನಾನು ಬಿಟ್ಬಿಟ್ಟೆ, ನನ್ನ ಜೊತೆಗಳು ಬಿಟ್ಬಿಟ್ಟೆ. ಬುಕ್ ಆಯ್ತು, ನಾನಾಯ್ತು, ನನ್ನ ಉಪಾಧ್ಯಾಯರಾಯ್ತು, ನನ್ನ ಶಾಲೆ ಆಯ್ತು. ಅದೇ ರೀತಿಯಾಗಿ ಬಂದಂತ ನಾನು 10ನೇ ತರಗತಿಯಲ್ಲಿ 49% ಅಷ್ಟೇ ನಂದು. ಸೆಕೆಂಡ್ ಕ್ಲಾಸ್ಗೆ ಜಸ್ಟ್ ಮಿಸ್. ನಾನು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ನಾನು 10ನೇ ತರಗತಿ. ನಂತರ ನನ್ನನ್ನು ನಾನು ಸರಿಪಡಿಸ್ಕೊಳ್ತಾ PUCಗೆ ಹೋಗಿ ಪ್ರಥಮ ದರ್ಜೆಯಲ್ಲಿ ನಾನು ಮೊದಲನೇ ಸಲ ಪಾಸ್ ಆದೆ. PUC ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ನಾನು ಕಾನೂನು ಪದವಿ ವ್ಯಾಸಂಗಕ್ಕೆ ಹೋದೆ. ಏನು ಕಾನೂನು ಪದವಿ ವ್ಯಾಸಂಗದಲ್ಲಿ ಕಾಲೇಜಿಗೆ ಪ್ರಥಮ ಸ್ಥಾನ ಬಂದ ಮೇರೆಗೆ ಅಂದಿನ ಕೋಲಾರ ಜಿಲ್ಲಾ ನ್ಯಾಯಾಧೀಶರು, ಪ್ರಿನ್ಸಿಪಾಲ್ ಅಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ನನ್ನನ್ನು ಬಂದು ಅಭಿನಂದಿಸಿದರು. ಮಕ್ಕಳೇ, ಈ ಒಂದು ಬೆಳವಣಿಗೆ ನಿಮ್ಮಲ್ಲಿ ಬೆಳೆಯಲಿ. ನಾನು ಕನಿಷ್ಠ, ನನ್ಗೇನೂ ಬರೋದಿಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಒಂದು ಕೀಳರಿಮೆ ಭಾವನೆ ನೀವು ಭಾವಿಸಬೇಡಿ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ನಾನು ಸಹ ಓದಬಲ್ಲೆ, ನಾನು ಇದನ್ನ ಈ ಸ್ಥಾನಕ್ಕೆ ಬರಬಲ್ಲೆ, ಅವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಒಂದು ಛಲ ನಿಮ್ಮಲ್ಲಿ ಬರಬೇಕು. ಉಪಾಧ್ಯಾಯರು ಏನಾದ್ರು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಸರ್ ಈ ವಿಚಾರ ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಮುಕ್ತ ಮನಸ್ಸಿನಿಂದ ಅವ್ರನ್ನ ಕೇಳಬೇಕು. ಯಾಕಂದ್ರೆ ಸುಮಾರು ಸಲ ನಿಮ್ ಮನೆಯಲ್ಲಿರೋಕ್ಕಿಂತ ಇಲ್ಲಿ ನೀವು ಹೆಚ್ಚಿನ ಸಮಯ ಇಲ್ಲಿ ಕಳಿತೀರಾ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಏನು ಮಹಿಳಾ ಉಪಾಧ್ಯಾಯರಿದ್ದಾರೆ, ಅವ್ರು ನಿಮ್ಮನ್ನು ಕೇರ್ ಮಾಡ್ತಾರೆ. ಅದೇ ರೀತಿ ಗಂಡು ಮಕ್ಕಳಿಗೆ ಏನಾದ್ರೆ ಉಪಾಧ್ಯಾಯರಿದ್ದಾರೆ, ನಿಮ್ಮನ್ನು ನೋಡ್ತಾರೆ. ಏನು ಪೇರೆಂಟ್ಸ್ ಯಾವ ರೀತಿ ನೋಡ್ತಾರೋ ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ಅಂತ ನೀವು ಭಾವಿಸ್ಬೇಕು. ಉಪಾಧ್ಯಾಯರಿಗೆ ಗೌರವ ಕೊಡ್ಬೇಕು. ಯಾಕಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ವಿನಯ, ಶಿಸ್ತು, ನಿರಂತರ ಅಭ್ಯಾಸ, ಕಠಿಣ ಪರಿಶ್ರಮ ಇವೆಲ್ಲ ನಿರಂತರವಾಗಿ ನೀವು ನುಡಿಸ್ಕೊಂಡ್ರೆ ನೀವು ಒಂದಿನ ಇಂಥ ಸ್ಥಾನದಲ್ಲಿ ಇನ್ನ ಮೇಲ್ ಸ್ಥಾನದಲ್ಲಿ ಇರ್ತೀರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೊಂದು ಮಾತನಾಡೋ ಅವಕಾಶ ನಿಮ್ಗೆಲ್ಲರೂ ವಂದಿಸುತ್ತಾ, ಮುಂದಿನ ದಿನಗಳಲ್ಲಿ ನಾನು ಇದೇ ಮೊದಲ ಬಾರಿಗೆ ಇಲ್ಲಿ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಸಹಾಯ ನನ್ನ ಕೈಲಾದಷ್ಟಾದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಒಂದು ಆಶ್ವಾಸನೆ ಕೊಡ್ತಾ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈಕಲ್ ವಿತರಣೆ ಕಾರ್ಯಕ್ರಮ ಸರ್ಕಾರದಿಂದಾನೂ ಕೂಡ ಸೈಕಲ್ಗಳು ಕೊಡ್ತಾರೆ. ಆದರೆ ಇವತ್ತೊಂದು ವಿಶೇಷತೆ, 100% ಫಲಿತಾಂಶ ಪಡೆದಿರುವಂತಹ ಈ ಶಾಲೆಯಲ್ಲಿ ಕೆಲವು ಮಕ್ಕಳಿಗೆ ಸೈಕಲ್ ವಿತರಣೆ ಎಂಟು ಪೂರ್ತಿ ಮಕ್ಕಳಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ವೆರಿ ಗುಡ್, ಸಂತೋಷದಾಯಕವಾದಂಥ ವಿಚಾರ. ಮತ್ತು ಮತ್ತೊಂದು ಏನಂದರೆ, ಈ ಸಲ SSLC ಫಲಿತಾಂಶ ಅತ್ಯುತ್ತಮವಾಗಿ ಬಂತು. ಇಲ್ಲೇ ಅಲ್ಲ, ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಅತ್ಯುತ್ತಮವಾದಂತಹ ಫಲಿತಾಂಶ ಕೂಡ SSLC ಮಕ್ಕಳದ್ದು ಬಹಳಷ್ಟು ಚೆನ್ನಾಗಿ ಬಂದಿದೆ. ಅದರ ಉದ್ದೇಶ ಇಷ್ಟೇ, ಮಕ್ಕಳು ಎಷ್ಟು ಫಲಿತಾಂಶ ಬರ್ತದೋ
ಎಲ್ಲ ಆ ಹಿಂದೆ ಇರುವಂತಹ 8 ಮತ್ತು 9ನೇ ತರಗತಿ ಮಕ್ಕಳಿಗೆ ಹೆಚ್ಚು SSLC ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಿದಾಗ ಆ ಮಕ್ಕಳಿಗೂ ಒಂದು ಪ್ರೋತ್ಸಾಹ ಬಂದಂಗೆ ಆಗ್ತದೆ. ಅರೆ ನಾವು ಅಷ್ಟು ಅಂಕಗಳನ್ನು ಗಳಿಸಬೇಕು, ನಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕು. ಮತ್ತೆ ಸೈಕಲ್ ವಿತರಣಾ ಕಾರ್ಯಕ್ರಮ ಸಾಮಾನ್ಯವಾಗಿ ಅವೆಲ್ಲವೂ ಕೂಡ ಮಕ್ಕಳಿಗೆ ಸಿಗ್ತಾ ಇರ್ತದೆ. ಬೇರೆ ಬೇರೆ ನಮ್ಮ ಸರ್ಕಾರದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ತರ್ತಾ ಇದ್ದೀವಿ. ಆದರೆ ಒಂದು ನೋವಿನ ಸಂಗತಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗೋಯ್ತು. ಮತ್ತು ಏಡೆಡ್ ಸ್ಕೂಲಲ್ಲೂ ಅನುದಾನಿತ ಶಾಲೆಗಳಲ್ಲೂ ಕೂಡ ದಾಖಲಾತಿ ಬಹಳಷ್ಟು ಕಡಿಮೆ ಆಗ್ತದೆ. ಅದಕ್ಕೆ ಹಲವಾರು ಕಾರಣಗಳಿದಾವೆ. ಆದ್ದರಿಂದ ನಾನು ಪೋಷಕರಲ್ಲಿ ನಾವೆಲ್ಲರೂ ಕೂಡ ದಾಖಲಾತಿ ಆಂದೋಲನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಎಲ್ಲ ಊರುಗಳಿಗೂ ಭೇಟಿ ಕೊಟ್ಟು ದಾಖಲಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾದಂತಹ ಸೌಲಭ್ಯಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕು, ಏನೇನು ಸಿಗುತ್ತೆ. ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದೋದ್ರಿಂದ ಏನು ಅನುಕೂಲಗಳಿದೆ. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಈ ವರ್ಷದಿಂದ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆಗೊಂಡು ಬಿಟ್ಟು, ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಈ ವರ್ಷದಿಂದ ಯಾವ ಕೂಡ ಕನ್ನಡ ಮೀಡಿಯಂ ಶಾಲೆಗಳಿಲ್ಲ. ಎಲ್ಲವೂ ಕೂಡ 1ರಿಂದ 5ನೇ ತರಗತಿ ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷಲ್ಲೇ ಪಾಠ ಮಾಡಬೇಕು ಎಲ್ಲ ಶಿಕ್ಷಕರು ಕೂಡ. ಈ ರೀತಿಯಾಗಿ ಕಾರಣ ಇಷ್ಟೇ ಏನಂದ್ರೆ ಹೆಚ್ಚಿನ ಪ್ರೋತ್ಸಾಹ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನಮ್ಮ ಪೋಷಕರಲ್ಲಿ ಹೆಚ್ಚು ವ್ಯಾಮೋಹ ಇದೆ. ಪರಿಸ್ಥಿತಿಗೆ ಅನುಗುಣವಾಗಿ ಅದು ಅನಿವಾರ್ಯ. ಒಂದು ಕೆಲಸ ಬೇಕು ಅಂದ್ರೆ ಬೆಂಗಳೂರು ಅಂತ ಕಡೆ ಇಂಗ್ಲಿಷ್ ಬೇಕೇ ಬೇಕು, ಅದು ಅನಿವಾರ್ಯವಾಗಿಬಿಟ್ಟಿದೆ. ಆದ್ದರಿಂದ ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನದಲ್ಲಿಟ್ಕೊಂಡು ಈ ವರ್ಷ ಎಲ್ಲ ಶಾಲೆಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಮಾಡಿದೆ. ಮಕ್ಕಳೇ, ನಿಮಗೆ ಹೆಚ್ಚು ಈ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಗುರುಗಳಿದ್ದಾರೆ, ಮತ್ತೆ ಅನುಭವಸ್ಥರು ಇರ್ತಾರೆ. ನೀವು ನಿಮ್ಮ ಊರುಗಳಲ್ಲಿ ನಿಮ್ಮ ತಮ್ಮಂದರಿಗೆ, ನಿಮ್ಮ ಪೋಷಕರಿಗೆ, ನಿಮ್ಮ ಮನೆ ಪಕ್ಕದವ್ರಿಗೆ ಹೇಳ್ಬೇಕು, ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಕಲಿಕೆ ಇದೆ, ಒಳ್ಳೆ ಗುರುಗಳಿದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಇಂತಹ ಶಾಲೆಗಳಿಗೆ ಸೇರಿಸಿ. ದಯವಿಟ್ಟು ಬೇರೆ ಶಾಲೆಗಳಿಗೆ ಸೇರಿಸೋದು ಬೇಡ. ಯಾಕಂದ್ರೆ ಇಲ್ಲಿ ಇರುವಂತವ್ರು ಅನುಭವಸ್ಥ ಗುರುಗಳು, ಎಲ್ಲರೂ ಚೆನ್ನಾಗಿ ಪಾಠ ಮಾಡುವಂತಾರೆ. ಆದ್ರೂ ಕೂಡ ನಾವು ವ್ಯಾಮೋಹ ಬೆಳೆಸ್ಕೊಂಡು ಎಲ್ಲರೂ ಕೂಡ ಕಾನ್ವೆಂಟ್ಗಳಿಗೆ ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ. ಇದು ಬೇಡ. ಎಲ್ಲರೂ ಕೂಡ ಈ ಶಾಲೆಗಳು ಉಳಿಯುವಂತ ಆಗ್ಲಿ. ಇದೊಂದು ಗಡಿ ಭಾಗದ ಶಾಲೆ, ಇವೆಲ್ಲವೂ ಉಳಿಬೇಕಂದ್ರೆ ನೀವೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಈ ಸರ್ಕಾರಿ ಶಾಲೆಗಳು, ಏಡೆಡ್ ಶಾಲೆಗಳು ಉಳುತ್ತವೆ. ಮತ್ತೊಂದು ವಿಚಾರ, 40 ಜನಕ್ಕೆ ಒಬ್ಬ ಶಿಕ್ಷಕರು ಏಡೆಡ್ ಶಾಲೆಯಲ್ಲಿ, ಇದು ಭಾರಿ ಕಷ್ಟ. ಇನ್ನೇನು ಸ್ವಲ್ಪ ಕಡಿಮೆ ಸ್ಟ್ರೆಂತ್ ಆಯ್ತು ಅಂದ್ರೆ ಇವರನ್ನ ಬೇರೆ ಕಡೆ ಹೆಚ್ಚುವರಿ ಮಾಡಿಬಿಡ್ತಾರೆ. ಬೇರೆ ಶಾಲೆಗೆ ಅನಿವಾರ್ಯವಾಗಿ ಹೋಗ್ಬೇಕು. ಹೋಗ್ಲಿಲ್ಲ ಅಂತ ಸಂಬಳ ಆಗಲ್ಲ ಇವರಿಗೆ. ಇಲ್ಲಿನ ಶಿಕ್ಷಕರು ಸಂಬಳ ಕೊಡೋದಿಲ್ಲ, ಬೇರೆ ಶಾಲೆಗೆ ಅನಿವಾರ್ಯವಾಗಿ ಹೋಗ್ಬೇಕಾಗ್ತದೆ. ಆದ್ದರಿಂದ ಏಡೆಡ್ ಶಾಲೆಗಳಲ್ಲಿ ಪೂರ್ತಿ ಇರಲೇಬೇಕಾಗ್ತದೆ ಮಕ್ಕಳ ಸ್ಟ್ರೆಂತ್. ಅದರಿಂದ ನೀವೆಲ್ಲರೂ ಮನಸ್ಸು ಮಾಡಿ ಉತ್ತಮವಾದಂತಹ ದಾಖಲಾತಿಯನ್ನು ಶಾಲೆಗೆ ಮಾಡಿಕೊಡಿ ಅಂತ ಹೇಳ್ತಾ ನನಗೆ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು ಸರ್. HN ನಾಗಪ್ಪನವರನ್ನು ನಾನು ಸ್ಮರಿಸ್ತಾ, ಅದೇ ಥರ ನಮ್ಮ ಶಾಲೆಗೆ ಸುಮಾರು ವರ್ಷಗಳ ಕಾಲ ನಾಗರಾಜ ರೆಡ್ಡಿ ಮತ್ತು ಪುರುಷೋತ್ತಮ ರೆಡ್ಡಿಯವರು ನಮ್ಮ ಶಾಲೆಗೆ SLC ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವರಿಗೆ ಹಲವಾರು ವರ್ಷಗಳ ಕಾಲ 3 ಲಕ್ಷ 4 ಲಕ್ಷಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಆಗಿರ್ತ ವಿದ್ಯಾರ್ಥಿಗಳಿಗೆ ತಲಾ 5,000 ಚೆಕ್ಗಳನ್ನು ಇಸ್ಕಾನ್ ಟೆಂಪಲ್ ವತಿಯಿಂದ ನೀಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಅವರನ್ನು ಸಹ ಸ್ಮರಿಸುತ್ತಾ, ಹಾಗೆ ಈ 2025-26ನೇ ಸಾಲಿನ ಫಲಿತಾಂಶ ನೋಡಿದಾಗ 100ರಷ್ಟು ಫಲಿತಾಂಶ ಸಾಧನೆ ಆಗಿದೆ. ಆದರೂ ಸಹ ಒಳ್ಳೆಯ ಗುಣಮಟ್ಟದ ಫಲಿತಾಂಶ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಕಾರಣ, ಈ ಹಳ್ಳಿಗಳಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಶಾಲೆಗಳಿಗೆ ಗೈರಾಜಾಗ್ತಕ್ಕಂಥದ್ದು, ಆಬ್ಸೆಂಟ್ ಆಗ್ಲಾಗ್ತಕ್ಕಂಥದ್ದು, ಮತ್ತು ಪೋಷಕರ ಒಂದು ಪ್ರೋತ್ಸಾಹ ಇಲ್ಲದೇ ಇರತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂತಹ ಮಕ್ಕಳು ಎಲ್ಲ ಕೃಷಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳಾಗೋದರಿಂದ ಮುಖ್ಯವಾಗಿ ಅವರಿಗೆ ಒಂದು ಈ ಗೈರಾಜರಾಗ್ತಕ್ಕಂಥದ್ದು ಪದೇ ಪದೇ. ಆದುದರಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆಯ ಫಲಿತಾಂಶವನ್ನು, ಗುಣಮಟ್ಟದ ಫಲಿತಾಂಶವನ್ನು ನೀಡಿ ದಾಖಲಾತಿಯನ್ನು
ಹೆಚ್ಚಿಸಿಕೊಂಡು ನಾವು ಪ್ರಭಾಕರ್ ಹೇಳಿದ್ರು, ನಾವು ಹಲವಾರು ವರ್ಷಗಳಿಂದ 200 ರೂಪಾಯಿ 300 ರೂಪಾಯಿಗೆ ದುಡಿದಿದ್ದೀವಿ ಇಲ್ಲಿ ಸುಮಾರು ವರ್ಷಗಳ ಕಾಲ. 20-25 ವರ್ಷಗಳ ಕಾಲ ನಮ್ಮ ಸರ್ವಿಸ್ ಮಾಡಿದ್ದೀವಿ ಇಲ್ಲಿ. ನಾನೇ ಎಲ್ಲ ಹಲವಾರು ಟೀಚರ್ಸು ಜೈನ್ ಹೇಳಿದ್ರು, ಜೈನ್ ಅವರು ಅಲ್ಲಿವರೆಲ್ಲ ಎಲ್ಲರೂ ರಿಟೈರ್ಡ್ ಆಗಿದ್ದೀವಿ ಇಲ್ಲಿ, ನಿವೃತ್ತರಾಗಿರ್ತಕ್ಕಂಥವ್ರು. ಇವಾಗ ಇರ್ತಕ್ಕಂಥ ಟೀಚರ್ಸ್ ಎಲ್ಲ ಯುವಕರು, ಒಳ್ಳೆ ಸರ್ವಿಸ್ ಇರ್ತಕ್ಕಂಥವ್ರು. ಈ ಶಾಲೆಯನ್ನು ಉಳಿಸ್ಕೊಂಡು ಒಳ್ಳೆ ಫಲಿತಾಂಶವನ್ನು ತಂದುಕೊಟ್ಟು ದಾಖಲಾತಿಯನ್ನು ಹೆಚ್ಚಿಸಿಕೊಂಡು ಈ ಶಾಲೆಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಉಳಿಸ್ಕೊಂಡು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಹಾಗೆ ಆಡಳಿತ ಮಂಡಳಿಯವರು ಸಹ ಇದಕ್ಕೆ ಇವರ ಶೇಖರ್ ಸಾರ್ ಹೇಳಿದರು ದತ್ತು ತಗೋಬೇಕು ಅಂತ. ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನಮ್ಮ ಶಾಲೆಯನ್ನೇ ದತ್ತು ಧಿಕಾರ ಮಾಡಿ ನಮ್ಮ ಗಡಿನಲ್ಲಿರ್ತಕ್ಕಂಥದ್ದು, ಕರ್ನಾಟಕದ ಗಡಿನಲ್ಲಿರ್ತಕ್ಕಂಥ ಶಾಲೆ, ಮತ್ತು ನಾಗಪ್ಪನವರು ಸ್ಥಾಪನಾ ಅಧ್ಯಕ್ಷರಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಾಲೆ, ಅದನ್ನು ಉಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ. ಗೊತ್ತಿರುವ ಹಾಗೆ ಈ ಒಂದು ಶಾಲೆ 1989ರಲ್ಲಿ ಈ ಗ್ರಾಮದ ಎಚ್ ಎನ್ ನಾಗಪ್ಪನವರು ಅವರ ಒಂದು ಸ್ವಂತ ಹಣದಿಂದ ಈ ಒಂದು ಶಾಲೆಯನ್ನು 2008ರವರೆಗೂ ಟೀಚರ್ಗಳಿಗೆ ಹಣ ಕೊಟ್ಟು ಈ ಒಂದು ಶಾಲೆಯನ್ನು ಉಳಿಸ್ಕೊಂಡು ಬಂದರು. 2008ರಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ಅನುದಾನಿತ ಶಾಲೆಯಾಗಿ ಈಗ ಇರತಕ್ಕಂಥ ಉಪಾಧ್ಯಾಯರಿಗೆ ಸರ್ಕಾರದಿಂದ ಸಂಬಳ ಪಡೆದು ಎಲ್ಲರನ್ನೂ ಸುಮಾರು 2008ರಿಂದನೂ ಉತ್ತಮ ಫಲಿತಾಂಶ ಬರ್ತಾಯಿತ್ತು. ಆದರೆ ಸ್ವಲ್ಪ ಮಧ್ಯದಲ್ಲಿ ಪೋಷಕರ ಒಂದು ಮಕ್ಕಳಲ್ಲಿರ್ತಕ್ಕಂಥ ಪ್ರೋತ್ಸಾಹ ಕಡಿಮೆ ಆಯಿತು ಇಲ್ವಾ, ಇಲ್ಲಿ ಉಪಾಧ್ಯಾಯರುಗಳ ಅವರ ಒಂದು ಬೋಧನೆ ಕಡಿಮೆ ಆಯಿತು ಅಂತ ಸ್ವಲ್ಪ ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಫಲಿತಾಂಶ ಕಡಿಮೆ ಬಂತು. ಇತ್ತೀಚೆಗೆ ಆ ಒಂದು ಫಲಿತಾಂಶನ ಹೆಚ್ಚಿಗೆ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆ ಮಾಡ್ತಾ ಈಗ ಹಿಂದಿನ ವರ್ಷನೂ ಒಳ್ಳೆಯ ಫಲಿತಾಂಶ 100% ಬಂದಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ಮುಖ್ಯವಾಗಿ ಉಪಾಧ್ಯಾಯರು, ನಾವು ನಮ್ಮ ಸರ್ಕಾರಿ ಅಭಿಯೋಜಕರು ನಾವು ಮಾತಾಡ್ಕೊಂಡು ಬರ್ತಾಯಿದ್ವಿ, ಉಪಾಧ್ಯಾಯರು ಇಲ್ಲಿ ಪಾಠ ಕಲಿತಕ್ಕಂಥ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಯಾವಾಗ ಭಾವನೆ ಇಟ್ಕೊಂಡು ವಿದ್ಯಾಭ್ಯಾಸ ಕಲಿತಾರೋ ಆಗಲೇ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಲಿಕೆ ಬರೋದು, ಅವರಿಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ನಾವು ಬರ್ತೀವಿ, ಸಂಬಳ ಪಡಿತೀವಿ, ಬೆಳಗ್ಗೆ 10 ಗಂಟೆಗೆ ಬಂದರೆ ಸಾಯಂಕಾಲ 5:30ವರೆಗೂ ನಾವು ಪಾಠ ಹೋಗ್ತೀವಿ ಅಂತಂದರೆ ಅದು ವಿದ್ಯಾರ್ಥಿಗಳಿಗೆ ತಾವು ವಿದ್ಯೆಯನ್ನು ಕೊಡ್ತಕ್ಕಂಥದ್ದಲ್ಲ, ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಅದನ್ನು ಉಪಾಧ್ಯಾಯರು ಗಮನದಲ್ಲಿಟ್ಕೋಬೇಕು. ಪ್ರತಿಯೊಬ್ಬ ಉಪಾಧ್ಯಾಯನು ತನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸ ಕೊಟ್ಟರೆ, ನಾವೆಲ್ಲ ಚಿಕ್ಕವರಿದ್ದಾಗ ಆ ಕಾಲದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಟೀಚರ್ಗಳಿರ್ತಕ್ಕಂಥವರು ಎಷ್ಟು ಮಕ್ಕಳನ್ನು ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು. ಅರ್ಥ ಆಗದೇ ಇದ್ದರೆ ಯಾವ ಥರ ಅವರ ಬೋಧನೆ ಮಾಡ್ತಾ ಇದ್ರು, ಅವರು ಬೋಧನೆ ಮಾಡಿರ್ತಕ್ಕಂಥದ್ದು ಈಗಲೂ ನಮ್ಗೆ ನೆನಪಿದೆ. ನಾವು ಇದೇ ಶಾಲೆಯಲ್ಲಿ ಮಿಡ್ಲ್ ಸ್ಕೂಲ್ ಓದ್ವು, ಹಳ್ಳಿಗಳಲ್ಲಿ ಪ್ರೈಮರಿ ಸ್ಕೂಲ್ ಓದ್ವು. ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಕ್ಕಂಥ ಪಾಠಗಳನ್ನು ಈಗಲೂ ನಮ್ಗೆ ನೆನಪಿದೆ. ಅಂದರೆ ಆ ಒಂದು ಉಪಾಧ್ಯಾಯರ ಆ ಥರ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡ್ತಾಯಿದ್ರು. ಆ ಒಂದು
ಪರಿಪಾಠ ಬರ್ತಾ ಬರ್ತಾ ಉಪಾಧ್ಯಾಯರಲ್ಲಿ ಕಡಿಮೆ ಆಗ್ತಾ ಇದೆ. ಕಾರಣ ಅವ್ರಿಗೆ ತಿಳಿಬೇಕು. ಆದ್ದರಿಂದ ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ನಿಮ್ಮ ಮಗು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಅವರು ಒಳ್ಳೆ ವಿದ್ಯಾರ್ಥಿಗಳಾಗ್ತಾರೆ, ನಾಳೆ ಒಳ್ಳೆ ಈ ದೇಶದ ಪ್ರಜೆಗಳಾಗ್ತಾರೆ, ಈ ದೇಶವನ್ನು ರಕ್ಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನೂ ಹೇಳ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ನಮ್ಮ ಸರ್ಕಾರಿ ಅಭಿಯೋಜಕರಿದ್ದಾರೆ, ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ. ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದ್ರು, ನಮ್ಮ ಉಪಾಧ್ಯಾಯರುಗಳೇ ಅವರಿಗೆ ಬರ್ತಕ್ಕಂಥ ಸಂಬಳದಲ್ಲಿ ಹಣವನ್ನು ಮುಡುಪಿಟ್ಟು ಈ ಒಂದು ಸೈಕಲನ್ನು ತರಿಸಿದ್ದಾರೆ. ಹಿಂದೇನು ನಮ್ಮ ಸಮಸ್ಯೆಯಿಂದನೂ ಹಿಂದೆ ಹೋದ ವರ್ಷ ನಮ್ಮ ಪ್ರಭಾಕರ್ ಅವರು ಈ ಶಾಲೆಗೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸೈಕಲ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದಕ್ಕೆ ಹಿಂದೆ ನಮ್ಮ ಸಂಸ್ಥೆಯಿಂದನೂ ನಾವು ಅನೇಕ ಸಲ ಸೈಕಲ್ಗಳನ್ನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದೇನೂ ನಮ್ಮ ಸಿದ್ನಳ್ಳಿ ಶೇಖರ್ ಅಂತವರು ಮತ್ತು ಪ್ರಭಾಕರು ಇಂಥವರೆಲ್ಲನೂ ದಾನಿಗಳೆಲ್ಲನೂ ಸಹಾಯ ಮಾಡಿ ಈ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. SFIನ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಮತ್ತು ಶಶಿಕುಮಾರ್ ಕಾರ್ಯದರ್ಶಿ ಆದಮೇಲೆ ಪ್ರತಿನಿತ್ಯ ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಭೇಟಿ ಕೊಡುವಂಥದ್ದು, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಸೌಕರ್ಯಗಳಿದೆ, ಅವ್ರಿಗೆ ಯಾವ ರೀತಿ ಸಮಸ್ಯೆಯನ್ನು ಇದು ಮಾಡ್ತಾ ಇದ್ದಾರೆ ಅಂತೇಳಿ ನಾವು SFIನ ಸದಸ್ಯತ್ವಕ್ಕೆ ಚಾಲನೆ ಕೊಟ್ಟಿದ್ವಿ. ಸೋಮವಾರ ಜೂನಿಯರ್ ಬಾಯ್ಸ್ ಕಾಲೇಜು ಮತ್ತು ಗರ್ಲ್ಸ್ ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲಿ ಕಮಿಟಿ ಮಾಡಿ ಪ್ರತಿ ವರ್ಷ ಕೂಡ ನಾವು ವಿದ್ಯಾರ್ಥಿಗಳ ಜೊತೆ ಯಾವತ್ತೂ ಮುಕ್ತವಾಗಿ ಚರ್ಚೆ ಮಾಡ್ತಾ ಅವ್ರ ಜೊತೆಯಲ್ಲಿ ನಾವು ಬೆರೀತಾ ಇದ್ವಿ. ಅದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆ ನಾನು ಹಿಂಗೆ ಸ್ಟೇಟಸ್ ನೋಡ್ತಾ ಇರಬೇಕಾದ್ರೆ ಗಂಗಾಧರ್ ಸಾರು ಬೈಸಿಕಲ್ ಕೊಡ್ತಾ ಇಲ್ವಲ್ಲ, ಯಾಕಂದ್ರೆ ಈ ವಿದ್ಯಾರ್ಥಿಗಳ ಪರವಾಗಿ ಬೈಸಿಕಲ್ ಕೊಡಬೇಕು, ಬಿಸಿ ಊಟವನ್ನ ರದ್ದು ಮಾಡಬಾರ್ದು. ಈಗ ಬಿಸಿ ಊಟ ಸಂದರ್ಭ ಬಂದಾಗ ಸುಮಾರು ನಮ್ಮ ಸರ್ಕಾರಗಳೇನಾಯ್ತು, ಬಿಸಿ ಊಟವನ್ನು ರದ್ದು ಮಾಡಬೇಕು, ಅದನ್ನ ಪ್ರೈವೇಟ್ ಕಂಪ್ನಿಯವರು ಕೊಡಬೇಕು ಅಂತ ಕೂಡ SFI ಸುಮಾರು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ. ಈಗ ಬೈಸಿಕಲ್ ಕೊಡಬೇಕು ಅಂತ ಕೂಡ ಹೇಳ್ತಾ ಇದೆ. ಆಗ ಬೈಸಿಕಲ್ ಕೊಡ್ತಾ ಇದಾರಲ್ಲ, ಇದು ಯಾರ ಮುಖಾಂತರ ಕೊಡ್ತಾ ಇದ್ರೆ, ಇಲ್ಲ ಇವರೇ ಕೊಡ್ತಾ ಇದಾರಲ್ಲ ಬೇರೆಯವ್ರು ಯಾವ್ದು ಕೊಡಿಸ್ತಾ ಇದ್ರೆ, ಏನ್ ಇದ್ರ ಕತೆ ಅಂತ ಸರಿ ಅಂತ ನಂಗೆ ಪರಿಚಯ ಇದ್ರು ಗಂಗಾಧರ್ ಸರ್ ಸುಮಾರು ವರ್ಷಗಳಿಂದ. ಅದಕ್ಕೆ ಹಂಗೆ ಕಾಲ್ ಮಾಡಿದೆ, ಸರ್ ಏನ್ ಸರ್ ಇದು ಬೈಸಿಕಲ್ ಏನ್ ಸರ್ ವಿತರಣೆ ಮಾಡ್ತಾ ಇದ್ರೆ, ಇಲ್ಲಪ್ಪ ನಾವೆಲ್ಲ ಕೂಡ ಟೀಚರ್ಸೇ ಎಲ್ಲರೂ ಕೂಡ ಇದನ್ನ ಹಾಕೊಂಡು ನಾವು ಬೈಸಿಕಲ್ ಕೊಡಿಸ್ತಾ ಇದ್ರು ಅಂತರು. ಸರ್ ನಾನು ಹಂಗೂ ಕೇಳಿದೆ, ಸರ್ ನೀವು ಕೊಡಿಸ್ತಾ ಇರೋದ ಇಲ್ಲ ಬೇರೆ ಕಡೆಯಿಂದ ಏನಾದ್ರು ಕೊಡಿಸ್ತಾ ಇದ್ದೀರಾ ಸರ್ ಅಂತ ಕೂಡ ಕೇಳಿದೆ. ಇಲ್ಲ ನಾವು ಟೀಚರ್ಸ್ ಎಲ್ಲ ಕೂಡ ನಮ್ಮ ಸಂಬಳದಿಂದ ತೆಗೆದು ಈ ಪಕ್ಕಕ್ಕಿಟ್ಟು ಅದರಿಂದ ನಾವು ಬೈಸಿಕಲ್ ಕೊಡಿಸ್ತಾ ಇರೋದು ಅಂತಂದ್ರು. ಸರಿ ಸರ್, ಉತ್ತಮ ಕಾರ್ಯಕ್ರಮ ಮಾಡ್ತಾ ಇರಿ, ತುಂಬಾ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ನಾವು ಕೂಡ ಸರ್ಕಾರಿ ಶಾಲಾ ಕಾಲೇಜಲ್ಲಿ ಓದ್ ಬಂದಂತವ್ರು. ನಂದು ಬಾಲಸಂದ್ರದಲ್ಲಿ ನಾನು ಹೈಸ್ಕೂಲ್ ಓದಿದ್ದು, ನಮ್ಮೂರು ಅಣೆಹಳ್ಳಿ. ನಾನು 2-3 ಕಿಲೋಮೀಟರ್ ಬಾಲಸಂದ್ರಕ್ಕೆ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕಾಗಿತ್ತು. ಆಗ ಸೈಕಲ್ ಕೊಟ್ಟಾಗ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ. ಆ ರೀತಿ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆಯಲ್ಲ ಸರ್, ತುಂಬಾ ಖುಷಿ ಆಗ್ತಾ ಇದೆ ಅಂದಾಗ, ಇಲ್ಲ ಸರ್ ನಾನು ಕರೆಯೋದನ್ನ ಮರೆತೆ ನಿಮ್ದು, ಆದ್ರೆ ನೀವು ಕೂಡ ಬರ್ಬೇಕು ಸರ್ ಅಂತಂದ್ರು. ಆಗ ನಾನು ಶಿಶಿ ಎಲ್ಲ ಕೂಡ ಮಾತಾಡ್ಕೊಂಡು ಇಲ್ಲಿ ಬಂದ್ವಿ. ಆಕ್ಚುಲಿ ಹೇಳ್ಬೇಕಾದ್ರೆ ಈ ವೇದಿಕೆ ಮೇಲೆ ಬೇರೆಯವ್ರು ಯಾರಾದ್ರೂ ಇದ್ರೇಗನ ನಾನು ಖಂಡಿತ ಬರ್ತಾ ಇರ್ಲಿಲ್ಲ. ಅಲ್ಲಿ ನೋಡ್ಕೊಂಡು ಹಂಗೆ ಹೊಟ್ಟೋಗ್ತಾ ಇದ್ದೆ. ಇಲ್ಲಿ ಎಲ್ಲ ಕೂಡ ನಮ್ಮ ರಾಮು ಅಣ್ಣ, ನಮ್ಗೆ ತುಂಬಾ ಆತ್ಮೀಯರು, ಮತ್ತೆ ಸಮಾಜದ ಬಗ್ಗೆ ಕಳಕಳಿ ವಹಿಸಿದಂಥವ್ರು, ಮತ್ತೆ ನಮ್ಮ ಸಿದ್ನಳ್ಳಿ ಶೇಖರಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಲಾಯರ್ ರಾಜಣ್ಣ ಸರ್ ನಮ್ಗೆ ತುಂಬಾ, ಯಾಕೆಂದ್ರೆ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಅಂತವ್ರು. ಸುಮಾರು ಸತಿ ನಾನು ರಾಜಣ್ಣ ಅವ್ರ ಆಫೀಸ್ಗೆ ಹೋದಾಗ ಕೂಡ ಅವ್ರು ತುಂಬಾ ಸಜ್ಜನಿಕೆಯಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಅದೇ ರೀತಿ ರಾಮಣ್ಣ, ಸಿದ್ನಳ್ಳಿ ಶೇಖರಣ್ಣ, ಮತ್ತೆ ನಮ್ಮ ಸುಬ್ಬಯ್ಯ ಸರ್, ಯಾಕಂದ್ರೆ ನಾವು 2-3 ವರ್ಷಗಳಿಂದ ಕೂಡ ಈ ಶಾಲೆಗೆ ನಾವು ತುಂಬಾ ಬರ್ತಾ ಇದ್ವಿ. SFI ಆಗಿರ್ಬೋದು, ಕಾರ್ಯಕ್ರಮ ಚಟುವಟಿಕೆ, ಅದಕ್ಕಾಗಿ ಎಲ್ಲರೂ ಈ ವೇದಿಕೆ ನೋಡಿ, ಮತ್ತೆ ಗಣ್ಯರೆಲ್ಲ ಇಲ್ಲಿದ್ದಾರೆ. ಎಲ್ಲರೂ ಕೂಡ ನೋಡಿದಾಗ ನನಗೆ ಇಲ್ಲಿ ಸಮಾನತ್ವ ವೇದಿಕೆ ಅಂತ ನನ್ಗೆ ಅನಿಸ್ತು ಇಲ್ಲಿಗೆ ಬಂದಾಗ. ಅದಕ್ಕಾಗಿ ಆಯ್ತು ನಾವು ಇಲ್ಲಿ ಭಾಗವಹಿಸಬಹುದು ಅಂತ ನಾನು ಇಲ್ಲಿಗೆ ಬಂದು ಭಾಗವಹಿಸಿದ್ದಾಯ್ತು. ಆದ್ರೆ ಸ್ನೇಹಿತರೆ, ಈಗ ನಾನು ಒಂದೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇಲ್ಲಿ ಕುತ್ಕೊಂಡಿರುವಂತ ಗಣ್ಯರೆಲ್ಲರೂ ಮಾತಾಡಿದ್ದಾರೆ, ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳಲು ಇಷ್ಟಪಡಲ್ಲ, ಆದ್ರೆ ನಾನು ಒಂದು ಹೇಳಕ್ ಮಾತ್ರ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸರ್ಕಾರಿ ಶಾಲಾ ಕಾಲೇಜಲ್ಲಿ ಓದಂತಹ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇಡೀ ಭಾರತಕ್ಕೆ ಅವರ ಪರಿಚಯ ಇದೆ. ಹೆಬ್ನಿ ಗ್ರಾಮದಲ್ಲಿ ಹುಟ್ಟಿದಂಥವ್ರು ಇಡೀ ಭಾರತ ದೇಶಕ್ಕೆ ಅವ್ರ ಪರಿಚಯ ಇದೆ ಅಂತ ಹೆಸರು ಮಾಡಿದ್ದಾರೆ ಅಂದಾಗ ನಾವ್ಯಾಕೆ ಮಾಡೋಕ್ಕಾಗಲ್ಲ? ಆಕ್ಚುಲಿ ಹೆಬ್ನಿ ಗ್ರಾಮದ ಮಕ್ಕಳಿಗೆ ಆ ಶಕ್ತಿ ಇದೆ, ಯಾಕಂದ್ರೆ ಆ ನಾಲೆಜ್ ಇದೆ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಆ ಶಕ್ತಿ ಇದೆ. ಆದ್ರೆ ಹೆಬ್ನಿ ಗ್ರಾಮದ ಮಕ್ಕಳು ಆ ರೀತಿ ಕಷ್ಟ ಸುಖ
ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರೆ ಎಲ್ಲ ನೋಡ್ಕೊಂಡು ಇಲ್ಲಿ ಓದುವಂತ ಮಕ್ಕಳು. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದೆ ಅಂದಾಗ ಹೆಚ್ಚಿನ ಅಂಕಗಳನ್ನು ಪಡೀರಿ. ಈಗಾಗಲೇ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಹೋದ ವರ್ಷ ನಮ್ದು SSLC 100% ರಿಸಲ್ಟ್ ತಂದಿದೆ ಅಂತ, ಈ ವರ್ಷ ಕೂಡ 100% ರಿಸಲ್ಟ್ ಅಂತ ತರಬೇಕು, ಇನ್ನ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು. ಇಡೀ ತಾಲೂಕಿಗೆ ನಮ್ಮ ಹೆಬ್ನಿ ಗ್ರಾಮದ ಈ ಒಂದು ಹೈಸ್ಕೂಲ್ ಅನ್ನೋದು ಮಾದರಿ ಆಗ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತೇನು ಸೈಕಲ್ ವಿತರಣೆ ಕಾರ್ಯಕ್ರಮ ನಮ್ಗೆ ಕೊಟ್ಟಿದ್ದಾರೆ, ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಬಂದರೆ ಇದು ನಮ್ಗೆ ಖುಷಿ ತರ್ತಾ ಇದೆ. ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ನಮ್ಮ ಸರ್ಕಾರಿ ಈ ಪ್ರೌಢಶಾಲೆಯ ಎಲ್ಲಾ ಶಿಕ್ಷಕರಿಗೂ ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯರಂತ ಗಂಗಾಧರ ಸರ್ ಅವರಿಗೆ ಮತ್ತೆ ಎಲ್ಲರನ್ನೂ ಸೇರಿಸ್ಕೊಂಡು ಇಲ್ಲಿ ಮಾಡ್ತಾ ಇದಾರಲ್ಲ, ಇದು ತುಂಬಾ ಮುಖ್ಯ. ಅದು ನನಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಈ ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ನಮ್ಮ SFI ನ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ಹೃದಯಪೂರ್ವಕ ಅಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಅಂತ ಈ ಒಂದು ಸಭೆ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸೊ ಮಚ್.